ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಆಷಾಢ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬೆಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ಆಷಾಢ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅಮ್ಮ ಶಕ್ತಿ ಪೀಠದ ವತಿಯಿಂದ ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮದಲ್ಲಿ ಮಹಾಪ್ರತ್ಯಂಗಿರಾ ದೇವಿಗೆ ವಿಶೇಷವಾದಂತಹ ಹೋಮ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕಾಟೇರಮ್ಮ ದೇವಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಹೇಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳಾಯಿತು ಕಾರ್ಯಕ್ರಮಕ್ಕೆ ಅನ್ನೋದನ್ನ ನಾವೀಗ ನೋಡೋಣ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಾನ್, ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಾನ್, ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀ ಯಶಸ್ವಿನಿ, ಶೈಲಪುತ್ರೀ ಯಶಸ್ವಿನಿ. ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾಕಮಂಡಲು, ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾಕಮಂಡಲು, ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮಾ, ಬ್ರಹ್ಮಚಾರಿಣ್ಯನುತ್ತಮಾ. ಪಿಂಡಜ ಪ್ರವರಾರೂಢಾ ಚಂಡಕೋಪಾಸ್ತ್ರಕೈರ್ಯುತಾ, ಪಿಂಡಜ ಪ್ರವರಾರೂಢಾ ಚಂಡಕೋಪಾಸ್ತ್ರಕೈರ್ಯುತಾ, ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ, ಚಂದ್ರಘಂಟೇತಿ ವಿಶ್ರುತಾ. ಅಂಬಲಿ ಉಣಿಸಲೆಂದು ನಾ ಅಡವ ನಾನು ಬಾರಿ ತಾಯಿ ಅರಸಿದೆ ನಿನ್ನ ಕಾಣಲೆಂದು ನಾ, ಕಾದಿರುವೆ ಅಮ್ಮ ನಿನ್ನೆ ಹಂಬಲಿಸೀನ ಅಂಬಲಿ ಉಣಿಸಲೆಂದು ನಾ ಅಡವ ನಾನು ಬಾರಿ ತಾಯಿ ಅರಸಿದೆ ನಿನ್ನ ಕಾಣಲೆಂದು ನಾ. ಕಾಣಲಿಲ್ಲ ತಾಯಿ ನೀನು ದರ್ಶನ ಕೊಡದೆ, ಮನೆಗೆ ಊಟಕ್ಕೂ ಬರದೆ, ಸೇವೆಯನ್ನು ಸ್ವೀಕರಿಸಿ ಧನ್ಯನಾಗಿಸು, ಉಪವಾಸವ ಬಿಡಿಸು. ಕಾದಿರುವೆ ಅಮ್ಮ ನಿನ್ನೆ ಹಂಬಲಿಸೀನ ಅಂಬಲಿ ಉಣಿಸಲೆಂದು ನಾ ಅಡವ ನಾನು ಬಾರೆ ತಾಯಿ ಅರಸಿದೆ ನಿನ್ನ ಕಾಣಲೆಂದು ನಾ.
ಮನಸ್ಸಲ್ಲಿಯೂ ಇರುವೆ, ನೀನು ಮಾರು ಬೆಸ್ತನ ಮನಸ್ಸಲ್ಲಿಯೂ ಇರುವೆ. ನೀ ಕರುಣೆ ತೋರಿದರೆ ಬಾಳ ಬೆಳಗುವೆ, ನೀ ಕರುಣೆ ತೋರಿದರೆ ಬಾಳ ಬೆಳಗುವೆ. ರುದ್ರಭೂಮಿಯನ್ನೇ ಗುಡಿಯ ಮಾಡಿ ಮಲೆಯ ನೂರಲಿ, ರುದ್ರಭೂಮಿಯನ್ನೇ ಗುಡಿಯ ಮಾಡಿ ಮಲೆಯ ನೂರಲಿ. ಗುಡಿಸಲನ್ನೇ ಅರಮನೆ ಮಾಡುವ ಪವಾಡ ನಿನ್ನಲಿ, ಗುಡಿಸಲನ್ನೇ ಅರಮನೆ ಮಾಡುವ ಪವಾಡ ನಿನ್ನಲಿ. ಕಾದಿರುವೆ ಅಮ್ಮ ನಿನ್ನೆ ಹಂಬಲಿಸಿನ, ಅಂಬಲಿ ಉಣಿಸಲೆಂದು ನಾ ಬಡವ ನಾನು ಬಾರೆ ತಾಯಿ ಅರಸಿದೆ ನಿನ್ನ, ನಿನ್ನ ಕಾಣಲೆ. ತಾಯಿ ಪ್ರತ್ಯಂಗಿರಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ಅರ್ಚನೆ, ಸಂಕಲ್ಪ, ಹೋಮ ಇದೆಲ್ಲವನ್ನು ಸಹಿತ ಮಾಡಬೇಕು ಅಂತ ಒಂದು ಮಹತ್ತರವಾಗಿರ್ತಕ್ಕಂಥ ಆಸೆ. ಹಾಗಾಗಿ ಇವತ್ತು ನಾನು, ನನ್ನೊಂದಿಗೆ ನನ್ನ ಸುಪುತ್ರ, ಹಾಗೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಬೆಳಿಗ್ಗೆ ನಾನು ಮಾಡಿರ್ತಕ್ಕಂಥ ಸಂಕಲ್ಪದ ಪ್ರಕಾರ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಮೊದಲನೇ ಸಂಕಲ್ಪ. ಆ ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ನಡೀತಿದೆ. ಸಾಕಷ್ಟು ಜನ ಋತ್ವಿಜರು ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಪ್ರತ್ಯಂಗಿರ ಹವನ ನಡೀತಿದೆ. ತಾವೆಲ್ಲರೂ ತಾಯಿಯ ದರ್ಶನವನ್ನು ಮಾಡಿ ಆ ತಾಯಿಯ ಸಂಪೂರ್ಣ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ. ಕೊಡದಿ ಹಾಲ ಕುಡಿಯಲೆಲ್ಲಿ ಹೋಗಿರುವೆ, ಕೊಡದಿ ಹಾಲ ಕುಡಿಯಲೆಲ್ಲಿ ಹೋಗಿರುವೆ. ಅಂಬಲಿಯನ್ನ ಕಾಯಿಸಿ ನಿಂತೆ ಪರದೆಯಲ್ಲಿ ಇರುವೆ, ಅಂಬಲಿಯನ್ನು ಕಾಯಿಸಿ ನಿಂತೆ ಪರದೆಯಲ್ಲಿ ಇರುವೆ. ಬಡವನ ಈ ಕರೆಗೆ ನೀ ಬರದೆ ಹೋದರೆ, ಬಡವನ ಈ ಕರೆಗೆ ನೀ ಬರದೆ ಹೋದರೆ. ಉಪವಾಸ ಮಾಡಿ ಉಸಿರ ತ್ಯಜಿಸಿ ನಿನ್ನ ಬಳಿಗೆ ಬರುವೆ, ಉಪವಾಸ ಮಾಡಿ ಉಸಿರ ತ್ಯಜಿಸಿ ನಿನ್ನ ಬಳಿಗೆ ಬರುವೆ. ಕಾಟೇರಮ್ಮ ದೇವಿಗೆ ಗುರುಜಿಯವರು ಪೂಜಾರಾಧನೆ ಹೇಗೆ ಸಲ್ಲಿಸಿದ್ರು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಈಗ ನಾವು ನೋಡುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮಹಾಪ್ರತ್ಯಂಗಿರಾ ದೇವಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವಿಷ್ಣುಮಾಯತೆ ಶಾಪಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯತೆ ಶಾಪಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಪ್ರತ್ಯಂಗಿರಾಯ ನಮಃ, ಓಂ ಪ್ರತ್ಯಂಗಿರಾಯ ನಮಃ. ಜಗದ್ಧಾರಿಣಿಯಾದಂತಹ ತಾವು ಪ್ರತ್ಯಂಗಿರಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ನಾವು ಎಲ್ಲರೂ ಸಹಿತ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಭಗವಂತ ಏನನ್ನು ಕೊಡಬೇಕು, ಹೇಗೆ ನಡೆಸಬೇಕು, ಯಾವ ಕ್ರಮವನ್ನು ಆಚರಿಸಬೇಕು, ಯಾವುದರಿಂದ ಏನೆಲ್ಲ ಫಲ ಎಂಬತಕ್ಕಂಥದ್ದನ್ನು ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೋಮಗಳಲ್ಲಿ ಸಾಕಷ್ಟು ಹೋಮಗಳನ್ನು ನಾವು ನೋಡಿದ್ದೇವೆ. ಗಣಹೋಮ ಇದೆ, ನವಗ್ರಹ ಹೋಮ ಇದೆ, ಸತ್ಯನಾರಾಯಣ ಇದೆ, ಮಹಾವಿಷ್ಣು ಇದೆ, ಸುದರ್ಶನ ಇದೆ, ರುದ್ರ ಹೋಮ ಇದೆ, ಮಹಾರುದ್ರ ಇದೆ, ಪ್ರಳಯ ರುದ್ರ ಇದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹೀಗೆ ಪ್ರಳಯ ರುದ್ರನ ವಿಶೇಷವಾಗಿರ್ತಕ್ಕಂಥ ಆ ರುದ್ರ ನರ್ತನವನ್ನ ಒಮ್ಮೆ ಶಿವ ತನ್ನ ನೃತ್ಯವನ್ನು ನಡೆಸಿದ್ರೆ ಕಾಲ ಕಾಲಕ್ಕೂ ಆಗಬೇಕಾಗಿರ್ತಕ್ಕಂಥ ಮಳೆ ಬೆಳೆ ಎಲ್ಲವೂ ಸಹಿತ ಸಮೃದ್ಧಿ ಆಗುತ್ತೆ. ಹಾಗಾಗಿ ಈ ರುದ್ರ, ಚಮಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ದುರ್ಗಾ ಸೂಕ್ತ ಇದೆಲ್ಲ ಸೂಕ್ತಗಳು ಬಂದಿರತಕ್ಕಂಥದ್ದು. ಇದೆಲ್ಲ ಒಂದು ಭಾಗ ಆದ್ರೆ ಸೌಮ್ಯದಿಂದ ಆಚರಣೆ ಮಾಡತಕ್ಕಂಥ ಯಜ್ಞ ಯಾಗಾದಿಗಳು, ಹೋಮ ಹವನಾದಿಗಳು ಇದೆಲ್ಲ ಒಂದು ಭಾಗ. ಆದರೆ ತಾಯಿ ಸದಾಕಾಲ ಸಂಪನ್ನಳಾಗಿ ಪ್ರಸನ್ನಳಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿ ಆಗ್ತಾಳೆ.
ಯಾವುದೇ ಕ್ಷಣದಲ್ಲಾದರೂ ತನ್ನ ಮಕ್ಕಳು ಅಪೇಕ್ಷೆ ಪಟ್ಟಾಗ ಏನನ್ನೂ ಬೇಡ ಅಂತ ಹೇಳೋದಿಲ್ಲ. ಒಂದು ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ, ತಾಯಿ ತನ್ನ 2 ಸ್ತನಗಳಲ್ಲಿ ಅಮೃತದ ಕೊಡವನ್ನು ಇಟ್ಕೊಂಡಿದ್ದಾಳೆ, ಹಾಗಾಗಿ ಮಕ್ಕಳು ಬೇಡದ್ದನ್ನ ಉಣಬಡಿಸ್ತಾಳೆ ಅಂತ. ಅದೇ ಸ್ತನದಲ್ಲಿ ವಿಷವೂ ಇದೆ. ಮನುಷ್ಯ ತಪ್ಪು ಮಾಡಿದ್ರೆ ಅವನ್ನ ದಂಡಿಸಿ ಶಿಕ್ಷೆ ಕೊಡುವಂತ ಶಕ್ತಿ ಆ ತಾಯಿಗಿದೆ. ತಾಯಿಗಿನ್ನ ದೊಡ್ಡವರು ಯಾರೂ ಇಲ್ಲ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು. ಕೈಲಾಸದಲ್ಲಿ ಶಿವಪಾರ್ವತಿಯರು ಕೂತು ಪ್ರಸನ್ನತೆಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥ ಭಕ್ತ ಮಹಾಶಯರೆಲ್ಲರೂ ನೋಡಬೇಕು ಅಂತ ಕೈಲಾಸದಲ್ಲಿ ಸಾಂಬ ಸದಾಶಿವ ತನ್ನ ಅರ್ಧಾಂಗಿಯೊಂದಿಗೆ ಕೂತು ಎಲ್ಲವನ್ನು ವೀಕ್ಷಣೆ ಮಾಡ್ತಿರ್ತಾನೆ. ವೀಕ್ಷಣೆ ಮಾಡುವ ಕಾಲದಲ್ಲಿ ಶಿವನ ತನ್ನ ಅರ್ಧಾಂಗಿಯಾದಂಥ ತಾಯಿ ಸತೀದೇವಿ ಪಾರ್ವತಿ ಕೇಳ್ತಾಳೆ, ಇಷ್ಟು ಸುಂದರವಾಗಿರ್ತಕ್ಕಂತಹ ಈ ನಯನ ಪ್ರದೇಶ ಕೈಲಾಸ, ಇಲ್ಲಿ ನೀವು 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ದು ನನ್ನೊಂದಿಗೆ ಕೂತಿದ್ದೀರಿ, ಸ್ವಲ್ಪ ನೆಮ್ಮದಿಯಾಗಿ ನನ್ನೊಂದಿಗೆ ಕೂತು ನನ್ನ ಹತ್ರ ನೀವು ಮಾತಾಡ್ತಾ ನನ್ನ ಹತ್ರ ಸರಸ ಸಲ್ಲಾಪವಾಗಿ ಒಂದಿಷ್ಟು ಕಾಲ ಕಳಿಬಾರದೆ ಅಂತ ತಾಯಿ ಕೇಳ್ತಾಳೆ. ಹಾಗೂ ಸಹಿತ ಅಪೇಕ್ಷೆ ಹೇಗಿರುತ್ತೆ ಅಂದ್ರೆ, ಕಾಲವೂ ದಿನದ 24 ಗಂಟೆ ವರ್ಷದ 365 ದಿವಸ ನನ್ನ ಕರ್ತವ್ಯಕ್ಕೆ ಲೋಪಬಾರದಂತ ರೀತಿ ನಾನು ಕರ್ತವ್ಯವನ್ನು ನಿಭಾಯಿಸಿದ್ರೆ ಮಾತ್ರ ಈ ಸೃಷ್ಟಿ ಅಂತ ಹೇಳ್ತಾರೆ. ಇದನ್ನ ಶಿವ ಹೇಳಿದಾಗ ಜಗನ್ಮಾತೆಯಾದಂತಹ ತಾಯಿ ಹೇಳ್ತಾಳೆ, ಇವತ್ತು ನಾವಿಲ್ಲಿದ್ದೇವೆ, ತೃಪ್ತಿ, ಸಂತೋಷ, ಸಂಭ್ರಮ ಇದೆಲ್ಲವೂ ಸಹಿತ ಬರ್ತಿದೆ. ಇದನ್ನ ಮೀರಿ ರಾಕ್ಷಸತ್ವವನ್ನು ಮೆರೆತಕ್ಕಂಥವರಿಗೆ ಅಥವಾ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವರಿಗೆ, ಸಾಕಷ್ಟು ನೋವಿನಿಂದಿರ್ತಕ್ಕಂಥವರಿಗೆ, ಅವರಿಗೆ ಪರಿಹಾರ ಮಾರ್ಗವಾಗಿ ನನ್ನೊಂದಿಗೆ ನನ್ನ ತಂಗಿ ಭೂಲೋಕದಲ್ಲಿದ್ದಾಳೆ ಅಂತ ಹೇಳ್ತಾರೆ. ಆ ಭೂಮಿಯಲ್ಲಿರ್ತಕ್ಕಂತಹ ದೇವಿ ಸದಾಕಾಲ ರಾಕ್ಷಸತ್ವವನ್ನು ತೆಗೆದುಕೊಳ್ಳೋದಕ್ಕಾಗಿ ತನ್ನ ನಾಲಿಗೆಯನ್ನು ಚಾಚಿರ್ತಾಳೆ. ದುಷ್ಟರನ್ನ ಮಟ್ಟ ಹಾಕ್ಲಿಕ್ಕಾಗಿ ಸಿಂಹ ಗರ್ಜನೆ ಮಾಡ್ತಿರ್ತಾಳೆ. ಕಷ್ಟ ಎಂಬತಕ್ಕಂಥದ್ದನ್ನೆಲ್ಲವನ್ನು ಸಹಿತ ತನ್ನ ನಾಲಿಗೆಯಿಂದ ತೆಗೆದು ತನ್ನ ಸುಂದರವಾದಂತಹ ಕಣ್ಣುಗಳಿಂದ ಮಾತೃ ಪ್ರೇಮವನ್ನು ಕೊಡುವಂತಹ ತಾಯಿ ಪ್ರತ್ಯಂಗಿಳ ಆಗಿದ್ದಾಳೆ. ಅದಕ್ಕಾಗಿ ಪ್ರತ್ಯಂಗಿಳ ದೇವಿ ದೇಹವೆಲ್ಲ ಮಾನವರ ರೂಪದಲ್ಲಿದ್ದು ತನ್ನ ಮುಖದ ವರ್ಚಸ್ಸು ಸಿಂಹ ವ್ಯಾಘ್ರ ರೂಪದಲ್ಲಿದೆ. ಹಾಗಾಗಿ ಈ ಒಂದು ಸಾನ್ನಿಧ್ಯಕ್ಕೆ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಭಾಷೆಯರು ತಾವೆಲ್ಲರೂ ತಮ್ಮ ತಮ್ಮ ಮನೋಕಾಮನೆಗಳು ಏನಿದೆಯೋ, ತಮ್ಮ ಕಷ್ಟಗಳೇನಿದೆಯೋ ನೋಡಿ, ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಒಂದು ನಾಣ್ಯದ 2 ಮುಖ. ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿಕ್ಕೆ ಆಗುದೇ ಇಲ್ಲ. ಒಂದು ನಾಣ್ಯ ನಿಮಗೆ ಬೇಕಾದ್ರೆ ಒಂದು ನಾಣ್ಯದ ಹಿಂದಿರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಎರಡೂ ನಿಮಗೆ ಇರಲೇಬೇಕು. ಬರೀ ನನಗೆ ಒಳ್ಳೆಯದನ್ನೇ ಬೇಕು ಅಂದ್ರೆ ಹಿಂದಿರ್ತಕ್ಕಂಥ ನಾಣ್ಯದಲ್ಲಿ ಕಷ್ಟ ಯಾರು ತಗೊಳ್ಳೋರು? ಅದರಲ್ಲೂ ಈ ಮಾನವ ಜನ್ಮ ಇದು ಸಾಮಾನ್ಯವಾದಲ್ಲ. ಒಮ್ಮೆ ಈ ಜನ್ಮವನ್ನು ಕಳ್ಕೊಂಡ್ರೆ ಪುನಃ ನಾವು ಬರೋದಲ್ಲ. ಆದರೆ ಕೊಟ್ಟಂತ ಈ ಮಾನವ ಜನ್ಮದಲ್ಲಿ ಸಾರ್ಥಕತೆಯ ಬದುಕನ್ನು ಬದುಕಬೇಕು. ಜನ್ಮ ಕೊಟ್ಟಂತ ಜನ್ಮದಾತರನ್ನ ಸದಾಕಾಲ ನಮ್ರತೆಯಿಂದ ನಮಿಸಿ ಅಂಜಲಿಬದ್ಧರಾಗಿ ನಿಂತು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಭಗವಂತ ಕೊಟ್ಟಂತ ಈ ಸುಂದರವಾದಂತಹ ದೇಹದಲ್ಲಿರ್ತಕ್ಕಂಥ ಶಕ್ತಿಯಿಂದ, ಅವನು ಕೊಟ್ಟಂತ ಈ ಜೀವಶಕ್ತಿಯಿಂದ ಸಾಧ್ಯವಾದಷ್ಟು ಒಂದಷ್ಟು ಸನ್ಮಾರ್ಗದತ್ತ ನಡಿಬೇಕು. ಒಳ್ಳೆಯ ಸಂಸ್ಕೃತಿ ಸಂಪ್ರದಾಯದತ್ತ ಹಾಕುವಂತ ಹೆಜ್ಜೆಯಲ್ಲಿ ಮಾತ್ರ ಧರ್ಮ ನಿಲ್ಲತಕ್ಕಂಥದ್ದು. ಹಸಿವಿಗಾಗಿ ಕೆಲಸವನ್ನ ಬೆಳಗಿನಿಂದ ಸಂಜೆವರೆಗೂ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಆದ್ರೆ ಮಾಡುವ ಕಾಯಕ ಅರ್ಥಪೂರ್ಣವಾಗಿರಬೇಕು. ಇದರಲ್ಲಿ ಸ್ವಲ್ಪ ಆಲೋಚನೆ ಮಾಡುವುದರಲ್ಲಿ ರೈತ ಬಾಂಧವರು ಏನಾದರೂ ತನ್ನ ಕಾಯಕವನ್ನು ಬಿಟ್ಟು ಎಲ್ಲರೂ ಒಂದೇ ಮಾರ್ಗವಾಗಿ ನಡೆದು ಬೇರೊಂದು ಮಾರ್ಗ ಮಾಡ್ತೀನಿ ಅಂತ ಮುಂದೆ ನಡೆದು ಬಿಟ್ರೆ ತಿನ್ನಲಿಕ್ಕೆ ಅನ್ನ ಇರೋದಿಲ್ಲ, ಮಣ್ಣು ತಿನ್ನಬೇಕಾಗುತ್ತೆ. ಆನಂದ್ ಗುರುಜಿಯವರು ಒಂದು ದೇವಾಲಯಕ್ಕೆ, ಒಂದು ದೇವಸ್ಥಾನಕ್ಕೆ, ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇನ್ನೊಂದು ಕಾರ್ಯಕ್ರಮ, ಅದೇ ದೇವಸ್ಥಾನಗಳಲ್ಲಾಗುವ ಕಾರ್ಯಕ್ರಮಕ್ಕೆ ಬಂದಿದ್ದು ನೋಡಿದ್ದು ಎಲ್ಲಾದ್ರೂ ಇತಿಹಾಸ ಇದೆಯಾ? ಯಾವ್ದಾದ್ರು ದೇವಸ್ಥಾನಗಳಿಗೆ ಒಂದ್ಸತಿ ಬಂದು ತಿರುಗಿ ಇನ್ನೊಂದ್ಸತಿ ಬರ್ತೀನಿ ನನ್ನಲ್ಲಿ ಬರಲ್ಲ ಅಂದ್ರೆ
ಪುನಃ ನನಗದು ಸರದಿಯಲ್ಲಿ ಸಿಗಬೇಕಾದ್ರೆ ಇನ್ನು 1 ವರ್ಷ ಕಾಯ್ಬೇಕು. ನಾನು ಬರಲ್ಲ ಅಂತ ನಾನು ಮದ ಇಲ್ಲ. ನಿಮ್ಮ ದೇವಸ್ಥಾನಕ್ಕೆ 5 ಸತಿ ಕರೆದ್ರೂ ಬರ್ತೀನಿ ನಾನು. ಆದರೆ ನನ್ನ ಲೀಸ್ಟಲ್ಲಿ ನನ್ನ ಕಾಯಕ ದಿನಾ ಬೆಳಗಾದರೆ ನೇರ ಪ್ರಸಾರ, ಈ ಕಡೆ ಕರ್ನಾಟಕ, ಆ ಕಡೆ ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣ, ಅಲ್ಲಿ 2 ಸ್ಟೇಟಲ್ಲಿ, ಇಲ್ಲಿ 1 ಸ್ಟೇಟಲ್ಲಿ, ಇಷ್ಟು ಕಡೆ ಈ ಧರ್ಮ ಪ್ರಚಾರ ಮಾಡಲಿಕ್ಕಾಗಿ ಭಗವತಿ ನನಗೆ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಅದಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿದ್ದೇನೆ. ಈ ಸೇವೆಗಾಗಿ ನನ್ನ ಮಗ ಸಹಿತ ಇವತ್ತಿನ ದಿವಸ 1 ಹೆಜ್ಜೆ ಮುಂದಿಟ್ಟು, ನನ್ನ ಮಗನೂ ನಿಮಗೆ ಪರಿಚಯ ಇದ್ದಾನ. ಮನೋಗತ ಪ್ರಶ್ನಾ ಸಂದರ್ಭದಲ್ಲಿ ಇವತ್ತು ಅಪ್ಪನ್ನ ಮೀರಿಸಿದ ಮಗ ಆಗ್ತಾ ಇದ್ದಾನೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿದ್ಯೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಇದನ್ನೇ ಕಲಿಬೇಕು. ಇವತ್ತು ನಾನು ಹೇಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ನನ್ನ ಮಗ ನನ್ನ ಜೊತೆಯಲ್ಲಿ ಕೂತು ಬರ್ತಿದ್ದಾನೆ, ನಾನು ಹಾಕುವ ಹೆಜ್ಜೆನಲ್ಲಿ ಹೆಜ್ಜೆ ಹಾಕ್ತಿದ್ದಾನೆ ಅಂತ ನಾನು ಹಿಂಗೆ ಆನಂದದಿಂದ ಹೇಳ್ತೇನೋ, ಹಾಗೆ ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಅವರ ಮಕ್ಕಳ ಆಸೆ, ಅವರ ಮಕ್ಕಳು ಹೆಜ್ಜೆ ಹಾಕಿದಾಗ ಅಷ್ಟೇ ಆನಂದ ಪಡ್ತಾರೆ. ಆತ ಮೊದಲನೇ ದಿವಸ ವಾಹಿನಿಗೆ ಬಂದು ಕೂತ್ಕೊಂಡಾಗ ನನ್ನ ಕಣ್ಗಳಲ್ಲಿ ನೀರು ಬಂತು. ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಈಶ್ವರಪ್ಪ ಅವರು ಒಂದು ಕಾರ್ಯಕ್ರಮ ಕರೆಸಿದ್ರು. ಅವ್ರ ತಂದೆ ಮಕ್ಕಳ ಒಂದು ಕಾರ್ಯಕ್ರಮ ಮಾಡಿ ಒಂದು ಕರೆಸಿದ್ರು. ಆಗ ನಮ್ಮ ತಂದೆ ಮಕ್ಕಳನ್ನ ಕರೆಸಿದ್ರು. ನನ್ನ ಮಗ ಅವತ್ತೇ ಮೊದಲು ಮೈಕ್ ಹಿಡಿದು ಮಾತಾಡಿದ್ದು. ಅವನು ಆಡೋ ಒಂದೊಂದು ಮಾತು ಕೇಳಿ ನನಗೆ ಬಹಳ ಆನಂದ ಆಯಿತು. ನನ್ನ ಜೀವ ಸಾರ್ಥಕ ಆಯಿತು. ತಮಗೆಲ್ಲರಿಗೂ ಗೊತ್ತಿರ್ಬೋದು ಆನಂದ್ ಗುರುಜಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ಅಂತ. ಆನಂದ್ ಗುರುಜಿ ಎಷ್ಟು ಕೋಟಿಗೆ ಸಂಪಾದನೆ ಮಾಡಿದ್ದಾರೆ, ಆನಂದ್ ಗುರುಜಿ ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಅಂತ ಆನಂದ್ ಗುರುಜಿ ಹತ್ರ ಬಂದು ನೋಡಿದವ್ರಿಗೆ ಅಷ್ಟೇ ಗೊತ್ತಾಗೋದು, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆದರೆ ಎಲ್ಲರ ಹೃದಯದಲ್ಲಿ ಆನಂದ್ ಗುರುಜಿಯ ಶ್ರೀಮಂತಿಕೆ ಇದೆ. ಆ ಶ್ರೀಮಂತಿಕೆ ಹಾಗೇ ಇರಲಿ ಅಂತ ತಾಯಿನ ಪ್ರಾರ್ಥನೆ ಮಾಡ್ತೇನೆ. ನಾನು ಬೆಳಿಗ್ಗೆ ನಾನು ಕಾರ್ಯಕ್ರಮಕ್ಕೆ ಮನೆ ಬಿಟ್ಟು ಇಷ್ಟೊತ್ತಾಗಿ ಇನ್ನೂ ನನ್ನ ಮನೆ ಸೇರಿಲ್ಲ. ಬೆಳಿಗ್ಗೆಯಿಂದ ಪ್ರಯಾಣದಲ್ಲಿದ್ದೀನಿ, ಕಾರ್ಯಕ್ರಮಗಳಲ್ಲಿದ್ದೀನಿ. ಮಧ್ಯಾಹ್ನ ಇನ್ನೂ ಅನ್ನಪ್ರಸಾದ ನನಗೆ ಊಟ ಸಿಕ್ಕಿಲ್ಲ. ಇನ್ನೂ ತಾಯಿ ನನ್ನ ಕೈಲಿ ಎಷ್ಟು ಕೆಲಸ ಮಾಡಿಸ್ಬೇಕು ಅಂತಿದ್ದಳೋ ಇವತ್ತಿನ ಅಕೌಂಟ್ ಮುಗಿಬೇಕಾದ್ರೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಡ್ಯೂಟಿ, ನಮ್ಮ ಕಾಯಕ ಅದನ್ನು ಕ್ರಮವಾಗಿ ಮಾಡಬೇಕು. ನನ್ನ ಜವಾಬ್ದಾರಿ ಇದು. ನನ್ನ ಜವಾಬ್ದಾರಿ ಇದನ್ನೇ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳು ಹೀಗೇ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದನ್ನೇ ತಾಯಿ ಪ್ರತ್ಯಂಗಿರ ತನ್ನ ಈ ಭೂಮಂಡಲದಲ್ಲಿ ಎಲ್ಲರನ್ನು ಸಹಿತ ಸಂರಕ್ಷಣೆ ಮಾಡಬೇಕು, ಎಲ್ಲರನ್ನು ರಕ್ಷಿಸಬೇಕು ಅಂತೇಳಿ ತಾಯಿ ಅವತಾರವನ್ನು ತಾಳಿದ್ದಾಳೆ. ಮಹಾ ಸುದರ್ಶನ ಇದೆ, ಮಹಾರುದ್ರ ಇದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳಿದೆ. ಆದರೆ ಎಲ್ಲ ಹೋಮ ಹವನಾದಿಗಳಲ್ಲಿ ಹಾಕುವಂಥ ಹವಿಸ್ಸೇ ಬೇರೆ, ಇಲ್ಲಿ ಹಾಕುವಂಥ ಹವಿಸ್ಸೇ ಬೇರೆ. ಇಲ್ಲಿ ತಾಯಿ ಹವಿಸ ಕೊಡ್ತಕ್ಕಂಥದ್ದೇನು? ಈ ಒಣಮೆಣಸಿನಕಾಯಿ. ತಾಯಂದ್ರು ಹೆಣ್ಣು ಮಕ್ಕಳು ನೀವು ಮನೆಯಲ್ಲೆಲ್ಲ ತಪ್ಪಿ ಒಗ್ಗರಣೆ ಹಾಕುವಾಗ ಸ್ವಲ್ಪ ಘಾಟ್ ಇಟ್ಟುಬಿಟ್ರೆ ಏನು ಯಜಮಾನರು ತಾಂಡವಾಡ್ತಿರ್ತಾರೆ, ಮಕ್ಕಳು ತಾಂಡವಾಡ್ತಿರ್ತಾರೆ. ಇನ್ನೊಂದು ಹೆಜ್ಜೆ ಜಾಸ್ತಿ ಅಂದರೆ ಮೊದಲು ನಿಮ್ಮ ಮನೆಗೆ ಹೋಗುವಂಥ ಅತ್ತೆ ಮನೆಗೆ ಓಡಿಸೋದ್ರಲ್ಲಿ ಗಂಡ ಇರ್ತಾನೆ. ಫಸ್ಟು ನಿಮ್ಮ ಮೊಮ್ಮನ ಕರ್ಕೊಂಡು ಬಿಟ್ಟು ಬಾರಪ್ಪ ಅಂತ ಮಗನಿಗೆ ಹೇಳಿದ್ರೆ ಮಗನಿಗಿನ್ನ ಅಪ್ಪನಿಗಿನ್ನ ಜೋರಾಗಿ ಮಗ ಹೇಳ್ತಾನೆ, ಅಯ್ಯೋ ಮುಂದೆ ಯಾವಾಗಲೂ ಕಾಟ, ಈ ಒಗ್ಗರಣೆ ಕಾಟ ತಡ್ಕೊಳಕ್ಕಾಗಲ್ಲ ಅಂತ. ಆದರೆ ಇಂಥ ಒಗ್ಗರಣೆ ಇಲ್ಲಿ ಇನ್ನು 10 ಬಕೆಟ್ ಹಾಕಿದ್ರು ಸ್ವಲ್ಪ ಹೊಗೆಯೋಲ್ಲ, ಅಲ್ಲಿ ಒಂಚೂರು ಘಾಟ್ ಬರಲ್ಲ. ಅಂದರೆ ಆ ಮಂತ್ರಕ್ಕೆ, ಆ ತಂತ್ರಕ್ಕೆ, ಆ ತಾಯಿಯ ಸಾನ್ನಿಧ್ಯಕ್ಕೆ ಅವಳೇ ಸ್ವತಃ ಬಂದು ತನ್ನ ನಾಲಿಗೆಯಲ್ಲಿ ಯಜ್ಞೇಶ್ವರನ ಮುಖಾಂತರ ಈ ಒಂದು ಪ್ರಸಾದವನ್ನ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಣಮೆಣಸನ್ನ ಆ ತಾಯಿ ತಗೋತಾಳೆ. ಒಣಮೆಣಸಲ್ಲಿ ಬರ್ತಕ್ಕಂಥ ಇದರಲ್ಲಿರ್ತಕ್ಕಂಥ ಘಾಟು ಇಲ್ಲಿ ಬರಲ್ಲ. ಅಂದರೆ ಈ ಸಾನ್ನಿಧ್ಯಕ್ಕೆ ಆ ಶಕ್ತಿ ಬರಬೇಕು. ಅದು ಬಂದರೆ ಇಲ್ಲಿ ತಾಯಿ ನೆಲೆತಿದ್ದಾಳೆ, ಇಲ್ಲಿ ನಿಂತಿದ್ದಾಳೆ ಅಂತ. ಹಾಗೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ತನ್ನ ಯಜಮಾನರನ್ನ ಶಿವನ್ನ ಕೇಳಿದಾಗ ಪಾರ್ವತಿ ಹೇಳಿದ್ದನ್ನೇ, ಭೂಮಂಡಲದಲ್ಲಿ ಭೂಮಿಯನ್ನು ಆಳ್ತಾ ಇವತ್ತು ಪ್ರತ್ಯಂಗಿರ ಇದ್ದಾಳೆ. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನೋಡ್ತಿದ್ದಾಳೆ, ಒಳ್ಳೆಯವರನ್ನ ರಕ್ಷಣೆ ಮಾಡ್ತಿದ್ದಾಳೆ, ಕೆಟ್ಟವರನ್ನ ಶಿಕ್ಷೆ ಕೊಟ್ಟವರನ್ನ ಸರಿಯಾದ ದಾರಿ ತಗೊಂಡ್ಬರ್ತಿದ್ದಾಳೆ, ಅವಳೇ ಪ್ರತ್ಯಂಗಿರ ಅಂತ ಹೇಳಿದ್ರು. ಅಂತಹ ಪ್ರತ್ಯಂಗಿರ ಹವನಕ್ಕೆ ಇವತ್ತು ನೀವೆಲ್ಲರೂ ಸಹಿತ ಸಾಕ್ಷಿಯಾಗಿದ್ದೇವೆ. ತಾವೆಲ್ಲರೂ ನಿಮ್ಮ ಮನೆಗಳಿಂದ ಬರಬೇಕಾದ್ರೆ ಏನು ಸಂಕಲ್ಪ ಮಾಡಿದ್ದೀರೋ ಏನೋ, ನಿಮ್ಮ ಸಂಕಲ್ಪ ಏನೇ ಇರಲಿ, ನಿಮ್ಮ ಸಂಕಲ್ಪದ ಜೊತೆಗೆ ಮೊದಲು ನೀವು ಮಾಡಬೇಕಾದ ಸಂಕಲ್ಪ ಜೈ ಜವಾನ್ ಜೈ ಕಿಸಾನ್. ಒಬ್ಬ ಭಾರತದ ಗಡಿಯಲ್ಲಿರ್ತಕ್ಕಂತಹ ಯೋಧನ ಬಗ್ಗೆ ನಿಮಗೆ ಸಂಕಲ್ಪ ಬೇಕು. ಆ ಯೋಧ ಭಾರತದ ಗಡಿಯಲ್ಲಿ ನಿಂತು ಅವರ ಸೇವೆ ಮಾಡ್ತಿರೋದ್ರಿಂದ ಇವತ್ತು ನೀವೆಲ್ಲ ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿದ್ದೀವಿ. ಇವತ್ತು ಮಧ್ಯಾಹ್ನ ಒಳ್ಳೆ ರಸಕವಳ ಊಟ ಮಾಡಿದ್ದೀವಿ ನಾವು. ಆ ರಸಕವಳ ಊಟ ಯಾರು ಹಾಕಿದ್ದು? ಮನೆಯಲ್ಲಿ ಮಾಡಿದ್ದು ನಿಮ್ಮ ತಾಯಿನೋ, ನಿಮ್ಮ ಅರ್ಧಾಂಗಿಯೋ, ನಿಮ್ಮ ಮಗಳೋ ಯಾರೋ ಇರಬಹುದು. ಆದರೆ ಆ ಧಾನ್ಯ ಬಂದದ್ದೆಲ್ಲಿಂದ?
ಭೂತಾಯಿಯಿಂದ. ಆ ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವ್ರು ರೈತ. ಅದಕ್ಕಾಗಿ ರೈತನ ಯೋಧನ್ನ ನಿಮ್ಮ ಎರಡು ಕಣ್ಗಳು ಹೇಗೋ ಆ ಕಣ್ಗಳಂತೆ ರೀತಿ ಅವರನ್ನ ಗಮನಿಸ್ತಾ ಅವರಿಗೆ ಮೊದಲನೇ ಸಂಕಲ್ಪವನ್ನು ಮಾಡಿ, ಇನ್ನು ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಜನ್ಮದಾತರು ತಂದೆ ತಾಯಿ ಅತ್ತೆ ಮಾವ, ತಂದೆ ತಾಯಿ ಅತ್ತೆ ಮಾವ ಇಬ್ಬರನ್ನು ನೋಡ್ಕೊಳ್ಬೇಕು. ಮದುವೆ ಮಾಡ್ಕೊಂಡು ಅಂದ ತಕ್ಷಣ ನಾವು ವ್ಯಾಪಾರ ಮಾಡ್ಕೊಂಡು ಯಾವ್ದು ದನನ ಕರುಣ ಇದರಲ್ಲಿ ಸಂತೆ ತಗೊಂಡ್ಬರ್ತೀವಲ್ವ, ಹಾಗೆಲ್ಲ ಹೆಣ್ಣು ಮಕ್ಕಳನ್ನು ತಂದಿರ್ತಕ್ಕಂಥದ್ದು ನಾವು. ಒಂದು ಹೆಣ್ಣು ಬಾಲ್ಯದಿಂದ ತನ್ನ ಆಟ ಪಾಠಗಳನ್ನು ಆಡ್ತಾ ವಿದ್ಯಾಭ್ಯಾಸ ಮಾಡಿ ತನ್ನವರು ಅಂತ ನಂಬಿ ಎಲ್ಲ ಒಡಹುಟ್ಟಿದವ್ರ ಮಧ್ಯೆ ಆಟಾಡ್ಕೊಂಡಿರ್ತಾಳೆ ತಾಯಿ ಹೆಣ್ಣು. ಅವರೆಲ್ಲರನ್ನು ಬಿಟ್ಟು ನಾನು ಗಂಡ ಒಬ್ಬನೇ ಸರ್ವಸ್ವ ನನಗೆ ಅಂತ ಹೇಳಿ ಗಂಡ ಅತ್ತೆ ಮಾವ ಅಂತ ಹೇಳಿ ತನ್ನ ತವರಿಂದ ತಾನು ಅತ್ತೆ ಮನೆಗೆ ಬರ್ತಾಳೆ. ಅತ್ತೆ ಮನೆಗೆ ಬಂದಾದ ತಕ್ಷಣ ಆ ತವರು ಮನೆ ಸಂಬಂಧ ಹೋಯ್ತು ಅಂತಲ್ಲ, ಆ ಸಂಬಂಧವನ್ನ ವೃದ್ಧಿಸಿ ಆ ಕುಟುಂಬಕ್ಕೆ ಒಳ್ಳೆ ಹೆಸರನ್ನು ಕೊಡ್ಲಿಕ್ಕೋಸ್ಕರ ಆ ಮನೆಯಿಂದ ಈ ಮನೆಗೆ ಸಂಬಂಧ ಇದ್ದಿದ್ರು ಸಹಿತ ನೀನ್ ಯಾರು ಅಂತಾನೆ ಗೊತ್ತಿದ್ದಿದ್ರು ನೀನ್ ಹಿಂದೆ ತೋಕೆ ಇಟ್ಕೊಂಡು ಬಂದು ನಿನ್ನ ವಂಶವನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಆ ಮನೆಯಿಂದ ಈ ಮನೆಗೆ ಹೆಣ್ಣು ಬರ್ತಾಳೆ. ಬಂದಂತ ಆ ಹೆಣ್ಣು ಮಗಳು ಆ ಹೆಣ್ಣನ್ನು ನಿಮಗೆ ದಯಪಾಲಿಸ್ತಕ್ಕಂಥ ನಿಮ್ಮ ಅತ್ತೆ ಮಾವ, ಹಾಗೆ ತಾವು ಸಹಿತ ಈ ಕಡೆಯಿಂದ ಅತ್ತೆ ಮಾವನ್ನ ಗಮನಿಸಬೇಕು. ಹಾಗೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಸುಖ ಸಂತೋಷವನ್ನ ಸಮೃದ್ಧಿಗೊಳಿಸಬೇಕು. ಈ ಭೂಮಿಗೆ ಋಣವಾಗಿ ನಿಲ್ಲದಿರ ಈ ಭೂತಾಯಿಯ ಋಣವನ್ನು ತೀರಿಸುವಂತ ಒಂದಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಸನ್ಮಾರ್ಗದತ್ತ ನಡೆದು ಇಂತಹ ಒಂದು ಮಹತ್ ಕಾರ್ಯದಲ್ಲಿ ನೀವು ಭಾಗವಹಿಸುವಂಥದ್ದಾಗಬೇಕು. ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮ ಪ್ರತ್ಯಂಗಿರ ಹವನ ಈ ಮಂಗಳವಾರದ ಅಮಾವಾಸ್ಯೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಜಕ್ಕೂ ಇದು ಉತ್ಪ್ರೇಕ್ಷೆ ಅಲ್ಲ. ಮಂಗಳವಾರ ಅಮಾವಾಸ್ಯೆ ಬರೋದು ಬಹಳ ವಿಶೇಷ. ಯಾಕೆಂದ್ರೆ ಮಂಗಳವಾರ ಅಂದ್ರೆ ಕುಜಾನುಗ್ರಹ, ಕುಜನ ಅನುಗ್ರಹದಿಂದ ಸಿಗ್ತಕ್ಕಂಥದ್ದು ಮಂಗಳವಾರ. ಅದರಲ್ಲೂ ಅಮಾವಾಸ್ಯೆ ಬಂತು ಅಂದ್ರೆ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ ನಾಳೆ ಬೆಳಗಿನ ಹುಣ್ಣಿಮೆಯ ಮುಂದಿನ ದಿನಗಳು ಅಂದ್ರೆ ಶುಕ್ಲ ಪಕ್ಷದ ಪ್ರಾರಂಭ, ಆ ಶುಕ್ಲ ಪಕ್ಷದ ಪ್ರಾರಂಭದ ಆ ಶುಭದನ್ನಿ ಸನ್ನಿವೇಶ ಪ್ರತಿಯೊಬ್ಬರ ಜೀವನ ಬೆಳಕಾಗಲಿ. ಇವತ್ತಿಗೆ ನಿಮ್ಮ ಕತ್ತಲು, ಇವತ್ತಿನ ನಿಮ್ಮ ಕಷ್ಟ ಎಲ್ಲವೂ ದೂರವಾಗಿ ಏನೆಲ್ಲ ಸಂಕಲ್ಪವನ್ನು ಮಾಡ್ತಿದ್ದೀರಿ ಆ ಸಂಕಲ್ಪ ಶೀಘ್ರವಾಗಿ ಫಲಿಸಲಿ ಅಂತ ತಾಯಿ ಪ್ರತ್ಯಂಗಿರಾಳಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ದೆ. ನಿಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ, ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆ ಯಶಸ್ಸಾಗಲಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಂಕರಿ, ಬನಶಂಕರಿ, ತಾಯಿ ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರ ಈ ಸ್ಥಾನದ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ಕಾಟೇರಮ್ಮ ಅವಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಈ ಕ್ಷೇತ್ರ ಇವತ್ತಿನ ದಿವಸ ನಾವು ಬಂದ್ರೇನೆ ಇಲ್ಲಿ ಕೂತ್ಕೊಳ್ಳೋಕೆ ಇಷ್ಟು ಜಾಗ ಸಿಗ್ತಿಲ್ಲ. ಇನ್ನು ಈಗ ಅಂದ್ರೆ ಇದೇ ಬರ್ತಕ್ಕಂಥ 9 ಈ ವಿಶೇಷವಾಗಿರ್ತಕ್ಕಂಥ 9 ಪ್ರತ್ಯಂಗಿರ ಹವನಗಳು, 9 ಪ್ರತ್ಯಂಗಿರ ಹವನ ಆದ ನಂತರ ಈ ಕ್ಷೇತ್ರದಲ್ಲಿ ನಾವು ಇಷ್ಟು ಒಳಗಡೆ ಬರೋದು ಬಹಳ ಕಷ್ಟ ಆಗುತ್ತೆ. ಇಷ್ಟು ಹತ್ತಿರ ಕೂತು ಪೂಜೆ ಮಾಡುವಂತ ಭಾಗ್ಯ ಇವತ್ತು ನಮ್ಮದು. ಇನ್ನು 9 ಅಮಾವಾಸ್ಯೆ ಆದ ನಂತರ ಈ ಕ್ಷೇತ್ರ ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರುತ್ತೆ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯೇ ಪ್ರಸರಿಸುತ್ತೆ. ಆ ಶಕ್ತಿಯನ್ನು ನೋಡುವ ಕಾಲ ನಿಮ್ಮೆಲ್ಲರಿಗೂ ಆಗಲಿ ಅಂತ ಹೇಳ್ತಾ, ಈಗ ಪ್ರಧಾನವಾಗಿರ್ತಕ್ಕಂಥ ಪ್ರತ್ಯಂಗಿರ ಹವನವನ್ನ ನಡೆಸಲಿಕ್ಕಾಗಿ ಸಾಕಷ್ಟು ಜನ ಋತ್ವಿಜರು, ವೇದ ಪಂಡಿತರಲ್ಲಿ ಆಗಮಿಸಿದ್ದಾರೆ. ವೇದ ಪಂಡಿತರು, ಋತ್ವಿಜರು ಇವರೆಲ್ಲರ ಸಮ್ಮುಖದಲ್ಲಿ ದೇವಿನ ಇಲ್ಲಿ ಕರೆತರೋಣ. ಅಮ್ಮ ನೋಡಿ, ಯಜ್ಞೇಶ್ವರ ಎಂಬತಕ್ಕಂಥ ಒಬ್ಬ ಪೋಸ್ಟ್ ಮ್ಯಾನ್ ಮಾತ್ರ. ಆತ ತನ್ನ ಪೋಸ್ಟ್ ತಾನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪೋಸ್ಟ್ ಹಾಕುವ ರೀತಿ ನಾವು ಹಾಕುವಂತ ಎಲ್ಲಾ ದ್ರವ್ಯಗಳನ್ನು ಸಹಿತ ತಾನು ತೆಗೆದುಕೊಂಡು ಯಾರ್ಯಾರಿಗೆ ಸೇರಿಸಬೇಕಾಗಿದೆಯೋ, ಯಾರ್ಯಾರು ಕೊಡಬೇಕಾಗಿದೆಯೋ, ಯಾವ್ಯಾವ ದೇವತೆಗಳನ್ನು ಇಲ್ಲಿ ಆವಾಹನೆ ಮಾಡಿದ್ದೀವೋ ಅವರಿಗೆಲ್ಲ ಹವಿಸ್ಸನ್ನು ಸೇರಿಸ್ತಾನೆ ಯಜ್ಞೇಶ್ವರ. ಯಜ್ಞೇಶ್ವರನ ಸಹಾಯದಿಂದ, ವೇದ ಮಂತ್ರ, ವೇದ ಪಂಡಿತರ ಸಹಾಯದಿಂದ ಈ ಮಹಾಯಜ್ಞ ನಡೆದಿದೆ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ತಾಯಿ ಪ್ರತ್ಯಂಗಿರನ್ನ ಪ್ರಾರ್ಥನೆ ಮಾಡೋಣ. ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನ ಒಂದ್ ಕಡೆ ಸೇರಿಸಿ 11 ಬಾರಿ ಓಂ ಪ್ರತ್ಯಂಗಿರಾಯೇ ನಮಃ ಹೇಳಿ. ಓಂ ಪ್ರತ್ಯಂಗಿರಾಯೇ ನಮಃ, 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 ಓಂ ಪ್ರತ್ಯಂಗಿರಾಯೇ ನಮಃ. ಮಹಾಪ್ರತ್ಯಂಗಿರಾ ದೇವಿಗೆ ವಿಶೇಷವಾದಂತಹ ಹೋಮ ಕಾರ್ಯವನ್ನ ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮದಲ್ಲಿ ಸಲ್ಲಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ. ಹೇಗೆ ಹೋಮ ಕಾರ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪಾಲ್ಗೊಂಡಿದ್ರು ಅನ್ನೋದನ್ನ ನಾವೀಗ ನೋಡೋಣ.
सर्वशत्रु निवारणी सर्वत्र सर्वकार्येषु विजयं देहि मे सदा मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति सर्वपापहरे देवी सर्वदुःख निवारणी सर्वत्र सर्वकालेषु रक्ष मां भक्तवत्सले मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति आदर्पणे भद्रकाळीति विख्याता परमेश्वरी सर्वत्र सर्वदेशेषु पाहि मां परमेश्वरी मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति शिवा शिवङ्करी रूपी शिवसायुज्यदायिनी शिवप्रिये जगन्माता सुसिद्धं देहि मे सदा मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति सरभेसी सिंहमुखी क्रूरदंशाट्टहासिनी सर्वशत्रु विनाशार्थं बलं देहि महेश्वरी मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति उग्ररूपे उमादेवी घोररूपस्वरूपिणी मम कार्येषु सर्वत्र शत्रुकृत्यान् विनाशय मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति परात्परतरे विश्वे विश्वसृष्टिस्वरूपिणी पञ्चकृत्य परायण्यै परायै सततं नमः मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति जगत्पूज्ये जगत्वन्त्ये जगदानन्दकारिणी जगदाम्बुजदे देवी जगद्वश्यं गुरुष्व मे मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति धारणीया महाविद्या प्रत्यङ्गिरा सुपादया नरनारी हितार्थाय बालानां रक्षणाय च मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति शक्ति ओं शक्ति शक्ति ओं शक्ति शक्ति ओं शक्ति राज्ञां माण्डलिकानां च दीनानां च महेश्वर विदुषां च द्विजादीनां विशेषेणार्थसाधिनी मोक्षं वक्षज्वालाजिह्वे कराळवक्त्रे कराळदंशे प्रत्यङ्गिरे क्षं ह्रीं भूं वन् नमः शक्ति
शक्ति ओम शक्ति शक्ति ओम शक्ति शक्ति ओम शक्ति महाभयेषु घोरेषु विद्युदग्निभयेषु च व्याघ्रदंशाघराघादे नदी नद समुद्रगे मोक्षं भक्षज्वालाजिह्वे कराळवक्त्रे कराळदंशे प्रत्यङ्गिरे शं ह्रीं ॐ नमः शक्ति शक्ति ओम शक्ति शक्ति ओम शक्ति शक्ति ओम शक्ति श्मशाने दुर्गमे घोरे संक्रामे शत्रु संकटे अभिशारेषु सर्वेषु रणे राजकुलेषु च मोक्षं भक्षज्वालाजिह्वे कराळवक्त्रे कराळदंशे प्रत्यङ्गिरे शं ह्रीं ॐ नमः शक्ति शक्ति ओम शक्ति शक्ति ओम शक्ति शक्ति ओम शक्ति धारिता पाडिता देवी समीहित बलप्रदा पाडिता साधकेन्द्रेण कारयित्वान् मनोरथान् मोक्षं भक्षज्वालाजिह्वे कराळवक्त्रे कराळदंशे प्रत्यङ्गिरे शं ह्रीं ॐ नमः शक्ति शक्ति ओम शक्ति शक्ति ओम शक्ति शक्ति ओम शक्ति सौभाग्य जननी नित्यं नृणाम्बस्य हरिं तदा तां सुविद्यां सुरश्रेष्ठ कदयस्व मयि प्रभो मोक्षं भक्षज्वालाजिह्वे कराळवक्त्रे कराळदंशे प्रत्यङ्गिरे शं ह्रीं ॐ ಮಹಾಪ್ರತ್ಯಂಗಿರಾ ದೇವಿಗೆ ಸಲ್ಲಿಸಲಾದಂತಹ ಹೋಮಕಾರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಅವರ ಸುಪುತ್ರರಾಗಿರುವಂತಹ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಭಾಗವಹಿಸಿದ್ರು ಮತ್ತು ಅವರು ಏನೆಲ್ಲ ಮಾತನಾಡಿದ್ದಾರೆ ಈಗ ನೋಡೋಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರತ್ಯಂಗಿರಾ ದೇವಿಯ ಈ ಒಂದು ಹೋಮಾನುಷ್ಠಾನ ತಾಯಿಯ ಅನುಗ್ರಹ ನನಗೂ ಸಿಗಲಿ, ತಮ್ಮೆಲ್ರಿಗೂ ಸಿಗಲಿ. ನೋಡಿ, ಕಷ್ಟ ಯಾರಿಗೆ ತಾನೇ ಬರೋದಿಲ್ಲ. ಒಂದು ಸಣ್ಣ ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ರಿಗೂ ಕೂಡ ಬೀಗದ ಕೀ ಗೊತ್ತು. ಒಂದು ಬೀಗದ ಕೀನ ಓಪನ್ ಮಾಡಬೇಕಂದ್ರೆ ಕೀ ಬೇಕಾಗಿರ್ತಕ್ಕಂಥದ್ದು ನಿಜ. ಆ ಒಂದು ಕೀ ಇಲ್ಲ ಅಂದರೆ ಆ ಬೀಗವನ್ನು ಓಪನ್ ಮಾಡೋದಕ್ಕಾಗೋದಿಲ್ಲ. ಈಗ ನಮ್ಮ ವಿಚಾರಕ್ಕೆ ಬಂದಾಗ, ನಿಮ್ಮೆಲ್ಲರ ವಿಚಾರಕ್ಕೆ ಬಂದಾಗ ಬೀಗ ಬಂದು ಕಷ್ಟ. ಭಗವಂತ ಕಷ್ಟವನ್ನು ಕೊಡ್ತಕ್ಕಂಥದ್ದು ಸಹಜ. ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಲಿಕ್ಕಾಗಿ ಕಷ್ಟ ಎಂಬತಕ್ಕಂಥ ಬೀಗವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಕಷ್ಟಕ್ಕೆ ಒಂದು ಪರಿಹಾರ ಎಂಬತಕ್ಕಂಥ ಕೀನ ಕೂಡ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಬೀಗ ಹಾಕಿದ್ದಾಗಿದೆ, ಕೀ ಸಿಗಲಿಲ್ಲ, ಆತ್ರ ಮನುಷ್ಯನಿಗೆ ತಾಳ್ಮೆ ಇರೋದಿಲ್ಲ, ಆ ಒಂದು ಕೀ ಸಿಗಲಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಅಲ್ಲಿಗೆ ಬೀಗವನ್ನು ಹೊಡಿತಕ್ಕಂಥದ್ದಾಗಲಿ, ಅವರ ಪ್ರಾಣವನ್ನು ತೆಕ್ಕೊಳ್ತಕ್ಕಂಥದ್ದಾಗಲಿ, ಸ್ವತಃ ಅವ್ರ ಕೈಯಿಂದನೇ ಮಾಡ್ಕೊಳ್ತಕ್ಕಂಥ ಕೆಲವೊಂದಷ್ಟು ಅಚಾತುರ್ಯಗಳಾಗಲಿ ಬರ್ತಕ್ಕಂಥದ್ದು ಇರುತ್ತೆ. ಆದರೆ ಭಗವಂತ ಪರಿಹಾರ ಎಂಬತಕ್ಕಂಥ ಬೀಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿಜ. ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಪರಿಹಾರವನ್ನು ಕೊಟ್ಟಿರ್ತಾನೆ ಭಗವಂತ. ಆ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕಾಗಿ, ಆ ಒಂದು ಬೀಗವನ್ನು ಹುಡುಕ್ಲಿಕ್ಕಾಗಿ ಮನುಷ್ಯನಿಗೆ ತಾಳ್ಮೆ ಬೇಕು, ಸ್ವಲ್ಪ ಸಮಾಧಾನವಾಗಿರಬೇಕು. ಈ ಒಂದು ವಿಚಾರ ನಾನೇನು ಕೇಳಿದೆ ಅಂದರೆ, ಸುಮಾರು ಜನ ಬಹಳ ಕಡಿಮೆ ವಯಸ್ಸಿನಲ್ಲೇ ಸಾಕಷ್ಟು ದೊಡ್ಡ ಮಟ್ಟದ ತೊಂದರೆಗಳನ್ನು ಅನುಭವಿಸಿ ಅವರು ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಅಚಾತುರ್ಯಗಳಿಂದ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ, ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಕೂಡ
ಇಷ್ಟದಿಂದ ನಾವೆಲ್ಲರೂ ಕೂಡ ಸ್ವಾಗತಿಸಿ ಬರ್ತಕ್ಕಂಥ ಪರಿಹಾರಗಳನ್ನು ಸಮಾಧಾನವಾಗಿ ತಾಳ್ಮೆಯಿಂದ ಆ ಪರಿಹಾರವನ್ನು ಹುಡುಕಿ ಆ ಪರಿಹಾರವನ್ನು ಮಾಡಿಕೊಂಡಾಗ ಭಗವಂತ ಕೊಟ್ಟಿರತಕ್ಕಂಥ ಕಷ್ಟವೂ ದೂರ ಆಗತ್ತೆ, ಪರಿಹಾರವೂ ಸಿಗುತ್ತೆ. ಆ ಪರಿಹಾರವನ್ನ ಹುಡ್ಕೊಳ್ಳಿಕ್ಕೆ ಕ್ಲೂ ಅನ್ನೋದೊಂದಿರುತ್ತಲ್ವಾ, ಆ ಒಂದು ಕ್ಲೂ ಯಾವಾಗ ಹುಡ್ಕೊಳ್ತೀವಿ, ಪರಿಹಾರ ಯಾವಾಗ ಸಿಗುತ್ತೆ, ಅದು ಎಷ್ಟು ಬೇಗ ಸಿಗುತ್ತೆ, ಭಗವಂತ ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಯಾವ ರೀತಿ ಬರ್ತಕ್ಕಂಥ ಸಂಕಷ್ಟಗಳಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕಾದ್ರೂ ಭಗವಂತ ನಮಗೊಂದಷ್ಟು ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಅವಕಾಶ ಯಾವ ರೀತಿಯಲ್ಲಿ ಬರುತ್ತೆ, ಈ ರೀತಿ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನಗಳಾಗ್ಲಿ, ನೀವು ಶ್ರದ್ಧಾಭಕ್ತಿಯಿಂದ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು, ಭಕ್ತಿ ಪರಾಕಾಷ್ಠೆಯಿಂದ ಭಗವಂತನಿಗೆ ಪೂಜಾನುಷ್ಠಾನ ಮಾಡೋದ್ರಿಂದ ಒಂದಷ್ಟು ಕ್ಲೂಗಳು ಸಿಗುತ್ತೆ. ಬರ್ತಕ್ಕಂಥ ಸಮಸ್ಯೆಯಲ್ಲಿ ಕಿಂಚಿತ್ತು ದೋಷಗಳನ್ನು ಕೂಡ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಈ ಒಂದು ವಿಚಾರವನ್ನು ನಾನೇನು ಕೇಳಿದೆ ಅಂದರೆ, ಸಾಕಷ್ಟು ಜನ ಇವತ್ತಿನ ದಿವಸ ಈ ಒಂದು ಹೋಮ ಹವನಾದಿ ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಕೆಲವೊಂದಷ್ಟು ಜನ ಏನು ಮಾಡಿದ್ರೆ, ಅಲ್ಲಿ ಹೋಗಿ ಏನು ಮಾಡೋವಂಥದ್ದಿರುತ್ತೆ, ಪ್ರತಿನಿತ್ಯ ನಡೀತಕ್ಕಂಥ ಪೂಜಾನುಷ್ಠಾನನೇ ತಾನೇ, ಹೋಗಿ ಏನು ಮಾಡೋದಿರುತ್ತೆ, ಆರಾಮಾಗಿ ಮನೆಯಲ್ಲೇ ಇರೋಣ, ಇಲ್ಲೇ ದೇವರ ಪೂಜೆಯನ್ನು ಮಾಡೋಣ ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದವರು ಒಂದಷ್ಟು ಜನ ಇದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ, ಮನೆಯಲ್ಲಿ ತಾವು ಎಷ್ಟೇ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರು, ಮನೆಯಲ್ಲಿ ನಡೀತಕ್ಕಂಥ ಹವನಗಳು ಯಜ್ಞ ಯಾಗಾದಿಗಳು ಏನೇ ಮಾಡಿದ್ರು ಕೂಡ ನಿಮಗೆ ಮಾತ್ರ ಸೂಕ್ತವಾಗಿರ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹವನ್ನ ನೀವು ನಿಮ್ಮ ವಾಸ್ತುಗೃಹದಲ್ಲಿ ಮಾಡೋದಕ್ಕಿಂತ ಹೆಚ್ಚಿನಾಗಿ ಪಡೆಯುವಷ್ಟು ಶಕ್ತಿಯನ್ನ ಇಲ್ಲಿ ತಾಯಿ ದಯಪಾಲಿಸ್ತಕ್ಕಂಥದ್ದಿರುತ್ತೆ. ಇಲ್ಲಿ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರತ್ಯಂಗಿರಾ ದೇವಿಯ ಅನುಷ್ಠಾನಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆಯನ್ನು ಇಟ್ಕೊಳ್ಳಿ. ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟ ಸಂಕಷ್ಟಗಳನ್ನೆಲ್ಲವನ್ನು ಕೂಡ ತಾಳ್ಮೆಯಿಂದ ನಿಭಾಯಿಸಿ ಆ ಒಂದು ಪರಿಹಾರ ಮಾರ್ಗವನ್ನು ಹುಡ್ಕೊಳ್ಳಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಆ ಒಂದು ಮಾರ್ಗವನ್ನು ಹುಡ್ಕೊಳ್ತಕ್ಕಂಥ ಶಕ್ತಿ ದೇವಿ ಪ್ರತ್ಯಂಗಿರಾ ಮಾತಾ ತಮ್ಮೆಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾವು ನೋಡುವಂಥದ್ದು ಅಮ್ಮನವರಿಗೆ ಸಲ್ಲಿಸಲಾದಂತಹ ಹೋಮ ಕಾರ್ಯದ ಪೂರ್ಣಾಹುತಿ ಹೇಗಾಯಿತು ಅನ್ನೋದನ್ನ. ಮನೆ ಹಾಗಿದ್ರೆ ಮತ್ತೆ ಮುಂದುವರಿಸೋಣ.
ಇಷ್ಟು ಹೊತ್ತು ತಾವೆಲ್ಲರೂ ಸಹಿತ ಆರಾಧನೆ ಮಾಡಿರ್ತಕ್ಕಂಥ ಶರಬೇಶ್ವರ ಪ್ರತ್ಯಂಗಿರ ದೇವಿಯ ಸಂಪನ್ನವಾದಂಥ ಈ ಒಂದು ಮಹಾಪೂರ್ಣಾವತಿಯ ಹವನವು ಇಷ್ಟು ಜನ ಋತ್ವಿಜರೊಂದಿಗೆ ವೇದ ಮಂತ್ರಗಳು ಬೀಜಾಕ್ಷರಿ ಮಂತ್ರಗಳನ್ನು ನಾನು ಬೆಳಗ್ಗೆ ನೇರ ಪ್ರಸಾರದಲ್ಲೂ ತಿಳಿಸಿದ್ದೆ. ಬೀಜಾಕ್ಷರಿ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಬೇಕು. ಹವಿಸನ್ನು ಕೊಡುವಾಗ ಕಣ್ತುಂಬ ನಾವು ದರ್ಶನ ಮಾಡಬೇಕು. ಪಂಚಭೂತಗಳಲ್ಲಿರ್ತಕ್ಕಂತಹ ಈ ಒಂದು ಸುಂದರವಾದಂಥ ಈ ಒಂದು ಲಯ ಮನೋಹರವಾಗಿರ್ತಕ್ಕಂಥ ಈ ಪ್ರದೇಶವನ್ನು ಕಣ್ತುಂಬಿಸ್ಕೊಳ್ಬೇಕು. ಆಗ ತಾಯಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗುವಂಥದ್ದಾಗತ್ತೆ ಅಂತ. ಹಾಗಾಗಿ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದಿರಿ. ತಾವೆಲ್ಲ ಏನು ಸಂಕಲ್ಪ ಮಾಡಿದ್ದೀರೋ ನಿಮ್ಮ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಿಮ್ಮೆಲ್ಲರ ಪರವಹಿಸಿ ನಾನು ತಾಯಿನ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರದಕ್ಷಿಣಾಕಾರವಾಗಿ ಬಂದು ದೇವಿಯನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಇಷ್ಟೊತ್ತು ನಮ್ಮನ್ನು ತಾಳ್ಮೆಯಿಂದ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಭೂತಾಯಿಯ ಅನುಗ್ರಹ ನಮಗೆ ಸಿಕ್ಕಿದ್ದಾದರೆ ಒಂದಲ್ಲ ಒಂದು ದಿವಸ ಮಣ್ಣಾಗಿ ಹೋಗುವ ಈ ದೇಹಕ್ಕೆ ಇವತ್ತು ಮತ್ತಷ್ಟು ಶಕ್ತಿ ಚೈತನ್ಯವನ್ನು ತುಂಬಿದಂಗಾಗತ್ತೆ. ಹಾಗಾಗಿ ಇಲ್ಲಿ ಮೇಲು ಕೀಳು ಜಾತಿ ಮತ ಭೇದ ಪಂಥ ಯಾವುದೂ ಇಲ್ಲ. ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಮಾನವರು, ನಾವೆಲ್ಲ ಮನುಷ್ಯರು. ಅದರಲ್ಲೂ ಹೆಚ್ಚಾಗಿ ಒಂದು ತಾಯಿಯ ಮಕ್ಕಳಾಗಿ ತಾಯಿ ಪ್ರತ್ಯಂಗಿರ ದೇವಿಯಲ್ಲಿ ಬಂದು ಅಮ್ಮ ನನಗಿಂತ ಕಷ್ಟ ಇದೆ, ಈ ಕಷ್ಟವನ್ನು ಬಗೆಹರಿಸು ತಾಯಿ ಅಂತ ಕೇಳಿದ್ದೇವೆ. ಆ ತಾಯಿಯ ಅನುಗ್ರಹವನ್ನು ಪಡೆದಿದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹೇಶ್ವರಿ ವೃಷಾರೂಢಾಂ ವಂದೇ ತ್ವಾಂ ಪರಮೇಶ್ವರೀಂ ಕಾಲರಾತ್ರಿಂ ಮಹಾರಾತ್ರಿಂ ಮೋಹರಾತ್ರಿಂ ಜನೇಶ್ವರೀಂ ಶಿವಕಾಂತಾಂ ಶಂಭುಶಕ್ತಿಂ ವಂದೇ ತ್ವಾಂ ಜನನೀಂ ಉಮಾಂ ಜಗತ್ಕರ್ತ್ರೀಂ ಜಗದ್ಧಾತ್ರೀಂ ಜಗತ್ಸಂಹಾರಕಾರಿಣೀಂ ಮುನಿಭಿಃ ಸಂಸ್ತುತಾಂ ಭದ್ರಾಂ ವಂದೇ मोक्षदायिनीं देवदुःखहरामम्बां सदा देवसहायकां मुनिदेवैः सदा सेव्यां वन्दे त्वां देवपूजितां त्रिनेत्रां शङ्करीं गौरीं भोगमोक्षप्रदां शिवां महामायां जगद्बीजां वन्दे त्वां जगदीश्वरीं शरणागतजीवानां सर्वदुःखविनाशिनीं सुखसम्पत्करीं नित्यां वन्दे त्वां प्रकृतिं पराम्. ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ನೇತೃತ್ವದಲ್ಲಿ ಮಹಾಪ್ರತ್ಯಂಗಿರ ದೇವಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ ಹೋಮ ಕಾರ್ಯವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ಇದುವರೆಗೂ ನೋಡಿದ್ದಾಯಿತು. ಇನ್ನು ವೀಕ್ಷಕರೇ, ಇಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಭಾಗವಹಿಸಿದ್ರು ಮತ್ತು ಅವರೆಲ್ಲರಿಗೆ ಸನ್ಮಾನವನ್ನ ಸಲ್ಲಿಸಲಾಯಿತು. ವೇದಿಕೆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಹೇಳಿದಾಗೆ ಸಂಸಾರ ಎಂಬತಕ್ಕಂಥ ಸಾಗರವನ್ನು ಈಜೋದು ಬಹಳ ಕಷ್ಟ. ಅರ್ಧ ಕೆಜಿ ಅಕ್ಕಿ ಇಲ್ಲ ಅಂದರೆ, 1/4 ಲೀಟರ್ ಹಾಲಿಲ್ಲ ಅಂದರೆ, ಸಾಲ ತಗೊಂಡು ಸಾಲ ಕಟ್ಟಲಿಕ್ಕಾಗಿಲ್ಲ ಅಂದಾಗ, ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ನಾನೊಂದು ಹೆಣ್ಣು, ನನ್ನೊಳಗಿಲ್ಲದ್ದು ಮತ್ತೊಬ್ಬರಲ್ಲಿ ಇರ್ತಕ್ಕಂಥದ್ದು. ಈ ಒಂದು ತಾರತಮ್ಯ ಕುಟುಂಬದಲ್ಲಿ ಬಂದಾಗ ತನ್ನ ಮನೆಯ ತನ್ನ ಹೃದಯ ಸಿಂಹಾಸವನ್ನು ಆಳತಕ್ಕಂಥ ತನ್ನ ಪುರುಷ, ತನ್ನ ಪತಿದೇವರು ಅನ್ಯ ಮಾರ್ಗವನ್ನು ತುಳಿದು ಎಲ್ಲೋ 2 ಹೆಜ್ಜೆ ಹಾಕಿದಾಗ ಆಗ ಪೂಜ್ಯರು ಹೇಳಿದ ಮಾತು ಇದು ಸತ್ಯವಾಗುತ್ತೆ. ಎಲ್ಲರಿಗೂ ಒಂದು ಕ್ಷಣ ತಮ್ಮ ಕಣ್ಣ ಮುಂದೆ ಆ ಸಾವಿನ ಒಂದು ಕುಣಿಕೆ ಕಣ್ಣೆದುರು ಕುಣಿಯಕ್ಕೆ ಶುರುವಾಗುತ್ತೆ. ಆದರೆ ಈ ಸುಂದರವಾದಂಥ ದೇಹ, ಈ ಜೀವ ತಾಯಿ ಕೊಡಕ ತಂದೆ ತಾಯಿ ದಯಪಾಲಿಸಿ ಈ ದೇಹವನ್ನು ಈ ಜೀವವನ್ನು ಕೊಟ್ಟು ಸಮೃದ್ಧಿಯಾದಂತಹ ಬದುಕನ್ನು ನಡೆಸು ಅಂತ ಹೇಳಿದ್ದಾಗ ನಾವು ದುಡುಕಿ ತೀರ್ಮಾನ ತಂದುಕೊಳ್ತೀವಲ್ಲ, ಅಂಥ ಸಮಯದಲ್ಲಿ ಗುರು ಮಾರ್ಗದರ್ಶಕರಾಗ್ತಾರೆ. ಆ ಒಂದು ಕ್ಷಣ ಎಲ್ಲರಿಗೂ ಕಷ್ಟ ಇದೆ. ಬಹುಶಃ ನಿಮ್ಮೆಲ್ಲರ ಜೀವನದಲ್ಲೂ ಈ ಗಳಿಗೆ ಬಂದು ಹೋಗ್ಬಿಟ್ಟಿರುತ್ತೆ.
ತುಂಬ ಕಷ್ಟ ಬಂದಾಗ, ನಿಮಗೆ ಕಷ್ಟ ನಿಭಾಯಿಸೋಕ್ಕೆ ಆಗಲಿಲ್ಲ ಅಂದಾಗ ನೀವು ಯೋಚನೆ ಮಾಡೋದೇನು ಹೇಳಿ? ಸಾಕಪ್ಪ ನನಗೆ ಜೀವನ, ಇವತ್ತು ನಾನು ಕಣ್ಣು ಮುಚ್ಚಿದ್ರೂ ಸಾಕು, ನನಗೆ ಸಾಕಾಗ್ಬಿಟ್ಟಿದೆ ಅಂತ. ನೀವೇನೋ ಆ ಕ್ಷಣಕ್ಕೆ ಆ ತೀರ್ಮಾನ ತಗೊಳ್ತೀರಿ. ನಿಮ್ಮ ಹುಟ್ಟೆರಡರ ಮಕ್ಕಳು, ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ತಂದೆ ತಾಯಿನೋ, ಅಥವಾ ನಿನ್ನ ಅಕ್ಕ ತಂಗಿಯರು, ಅಥವಾ ನಿನ್ನ ಬಹಳ ಬೇಕಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರು, ಅಷ್ಟೇ ಯಾಕೆ ಕೋಪದಲ್ಲಿ 4 ಮಾತಾಡಿ ಅರ್ಧ ಗಂಟೆ ಅರ್ಧಾಂಗಿ ಕಾಣಲಿಲ್ಲ ಅಂದರೆ ಈ ದೇಹ ಹೊರಗುಡಿಸುತ್ತೆ ಅಲ್ವಮ್ಮ? ಈಗ ನಾನು ಇಷ್ಟೊತ್ತಾಯಿತು, ನನ್ನ ಮನೇಲಿ ನನ್ನ ಶ್ರೀಮತಿ ಕಾಯ್ತಾ ಇರ್ತಾಳೆ, ಬೆಳಗ್ಗೆಯಿಂದ ಊಟಕ್ಕೆ ಬರಲಿಲ್ಲ, ಹೋದ ಮನುಷ್ಯ ಎಷ್ಟೊತ್ತು ಯಾರು ಹಿಡಿದ್ರು ಯಾರು ಮಾತಾಡಿದ್ರು ಮಾತಲ್ಲೇ ಸಿಲುಕೊಂಡ್ಬಿಟ್ನಲ್ಲ, ಆತನ ಪರಿಸ್ಥಿತಿ ಏನು ಅಂತ ಮನೇಲಿ ನನ್ನ ಅರ್ಧಾಂಗಿ ಏನು ಮಾಡೋದು? ನನ್ನ ಜನ್ಮ ಕೊಟ್ಟ ನನ್ನ ತಾಯಿ ಆಗೋಯ್ತು ಅಂದರೆ ಇನ್ನು ವರ್ಷ ಬಂದ್ಬಿಡುತ್ತೆ. ಓಡೋಡ್ತಾ ಬಂದ್ಬಿಡ್ತು ವರ್ಷ. ನೋಡಿ, ಇರುವವರೆಗೂ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಕಳೆದು ಹೋದ್ಮೇಲೆ ಹೋಯ್ತಲ್ಲ ಅಂದ್ಕೊಳ್ತೀವಿ. ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗದಿರತಕ್ಕಂಥ 2 ದೈವಗಳಿದೆ ಅಂದರೆ, ಪ್ರತ್ಯಕ್ಷ ಕಾಣತಕ್ಕಂಥ ದೈವ ಇದೆ ಅಂದರೆ ಇವತ್ತು ಪ್ರತ್ಯಂಗಿರ ಹೀಗಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೇನೆ. ನನಗೆ ಮತ್ತೊಬ್ಬರು ಹೇಳಿದ್ದಾರೆ, ನನಗೆ ಇಲ್ಲಿ ಕೂತಿರ್ತಕ್ಕಂಥ ಗುರುಗಳು ಹೇಳ್ತಿದ್ದಾರೆ, ಶರಬೇಶ್ವರ ಆತರ ಅವತಾರ ಹೀಗಿದೆ ಅಂತ. ಇನ್ನೊಬ್ಬರ ಕಲ್ಪನೆಗಳು ಹೀಗಿದೆ. ಇಲ್ಲಿ ಹಾಲು ಮತ್ತು ವೈಭವ ಎಂಬತಕ್ಕಂಥ ಗ್ರಂಥ ನನ್ನ ಕೈಲಿ ಬಿಡುಗಡೆ ಮಾಡಿದ್ದಾರೆ. ಹಾಲು ಮತಸ್ಥರು ನನ್ನ ಕೈಲಿ ಬಿಡುಗಡೆ ಮಾಡಿಸಿರ್ತಕ್ಕಂಥ ಈ ಗ್ರಂಥ ವೈಭೋಗ ಇಲ್ಲಿರ್ತಕ್ಕಂತಹ ಒಬ್ಬ ಕವಿ ಬರೆದಿರ್ತಾನೆ. ಆದರೆ ಇದೆಲ್ಲವನ್ನೂ ನೋಡು ನೀನು, ಈ ಸುಂದರವಾದ ಪ್ರಪಂಚ ನೀನು ನೋಡು, ಈ ಪ್ರಪಂಚದಲ್ಲಿ ನೀನು ಆನಂದವಾಗಿರು ಅಂತ ಹೇಳಿ ಜನ್ಮ ಕೊಟ್ಟು ತಂದೆ ತಾಯಿ ಅಂದಿರ ಮತ್ತೆ ಯಾರಾದರೂ ನಮ್ಮ ಸೃಷ್ಟಿ ಮಾಡಿದ್ರೆ? ನಮ್ಮ ಕಷ್ಟ ತೀರಿಸುವಂತ ದೇವರ ಹತ್ರ ಬರ್ಬೋದು ನಾವು. ಈ ದೇವರ ಹತ್ರ ಬರ್ಬೇಕಾದ್ರೆ ಯಾರು ಕಾರಣ? ನಿಮ್ಮ ತಂದೆ ತಾಯಿನೇ ಕಾರಣ. ಇವತ್ತು ದೇಹದಲ್ಲಿ ಶಕ್ತಿ ಇದ್ದಾಗ ಕಾಲಲ್ಲಿ ಹೊತ್ತು, ಅಥವಾ ಏನೋ ಆಸ್ತಿ ಅಂತಸ್ತು ಸರಿಯಾಗಿ ಕೊಡಲಿಲ್ಲ ಅಂತ ಅವ್ರನ್ನ ದೂರ ಮಾಡಿ, ನಮ್ಮಪ್ಪ ಸಾಯುವಾಗ ನನಗೆ ಸರಿಯಾಗಿ ಭಾಗ ಮಾಡಲಿಲ್ಲ, ಎಲ್ಲ ನಮ್ಮ ಅಣ್ಣನು ಕೊಟ್ಟ, ನನ್ನ ತಮ್ಮನು ಕೊಟ್ಟ, ನನ್ನ ಇನ್ನೊಬ್ಬರು ಕೊಟ್ಟ, ಮತ್ತೊಬ್ಬರು ಕೊಟ್ಟ, ಅಥವಾ ಅವ್ರ ಅಣ್ಣ ತಮ್ಮಂದರು ನಮಗೇನೂ ಭಾಗ ಮಾಡಲಿಲ್ಲ ಅಂತ ನಾನ್ಯಾಕೆ ನಮ್ಮ ಅಪ್ಪನ ಪಿಂಡ ಇಡಬೇಕು ಅಂತ, ನಾನ್ಯಾಕೆ ನಮ್ಮ ಅಮ್ಮನ ಸಾಕಬೇಕು ಅಂತ, ನನ್ನ ಮನೆ ಕಾಲಿಡಬೇಡ ಅಂತ ಎಗರಿಸಿ ಕಾಲಲ್ಲಿ ಒದಿಯುವಂತಹ ಮಕ್ಕಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ತಪ್ಪು ಮಾಡಬೇಕಾದ್ರೆ 100 ಬಾರಿ ಆಲೋಚನೆ ಮಾಡಬೇಕು. ಜನ್ಮ ಕೊಟ್ಟವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು, ದೂಷಿಸ್ತಕ್ಕಂಥದ್ದು, ಬೈತಕ್ಕಂಥದ್ದು, ಅಥವಾ ಅವ್ರ ಮೇಲೆ ಅಪ್ಪಿ ತಪ್ಪಿ ನೀವು ಕೈ ಎತ್ತಬಿಟ್ರಿ ಅಂದರೆ ನೀವು ಬದುಕಿದ್ದು ಸತ್ತಂಗೆ. ಯಾರು ಇಂತಹ ಘೋರ ಅಪರಾಧವನ್ನು ನೀವು ಮಾಡಬೇಡಿ. ನೀವೆಲ್ಲರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸುಂದರವಾದ ಬದುಕಿನಡೆ ನಡೀಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನೋಡಿ, ಇಷ್ಟೊತ್ತು ಎಷ್ಟು ಅಚ್ಚುಕಟ್ಟಾಗಿ ತಾವೆಲ್ಲರೂ ಕೂತು ಪೂಜೆಯನ್ನು ನೋಡಿದ್ರಿ. ಆ ಸುಂದರವಾದ ಕ್ಷಣ ನಾನು ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ದೇವಿಯಲ್ಲಿ ಅಲ್ಲಿ ಇದ್ದಂಥ ಪೂರ್ಣಾಹುತಿ ಅಲ್ಲೂ ಮಾಡ್ತಿರ್ತಕ್ಕಂಥ ಹೋಮ ಹವನಗಳು ನಾನು ಬರೀ ಅರ್ಧ ಭಾಗ ಮಾತ್ರ ನೋಡಿದ್ದೆ. ನಾನು ನೋಡಿದಂತಹ ಪ್ರತಿ ಕ್ಷಣದ ನೋಟ ನಿಮ್ಮಗಳನ್ನು. ಯಾಕೆಂದರೆ 100 ಕಷ್ಟಗಳನ್ನು ಹೊತ್ತು ಅಮ್ಮ ನನ್ನ ಕಷ್ಟ ದೂರ ಮಾಡುವಂತ ಬಂದು ಇಲ್ಲಿ ಅಂಗಲಾಚ್ತಾ ದೇವಿ ಮುಂದೆ ಕೂತ್ಕೊಂಡಿದ್ದೀರಲ್ಲ. ನಾನು ಹೇಳಿದೆ, ಇಲ್ಲಿ ಪ್ರತ್ಯಂಗಿರ ಹೋಮ ನಡೀತಿದೆ ಬನ್ನಿ ಅಂದ ತಕ್ಷಣ ತಾವು ತಮ್ಮ ಕೆಲಸ ಕಾರ್ಯಗಳು ಎಷ್ಟಿದ್ರು ಸಹಿತ ಬದಿಗೊತ್ತಿ ಓಡಿ ಬಂದ್ರಲ್ಲ. ಆಗಲೇ ಶ್ರೀನಿವಾಸ ಒಂದು ಮಾತು ಹೇಳಿದೆ, ನಿಜಕ್ಕೂ ಅವನಲ್ಲಿ ಈ ಒಂದು ವಿದ್ಯೆ ಇದೆ, ಇಷ್ಟು ಜ್ಞಾನವಂತನಾಗಿದ್ದೇನೆ ಅಂತ ನಾನು ಒಂದೊಂದು ವೇದಿಕೆಗಳಲ್ಲಿ ಬಂದು ಕೂತಾಗೆ ನನಗೆ ಗೊತ್ತಾಗ್ತಾ ಇದೆ. ಬೀಗ ಇದೆ ಎಂದ, ಬೀಗದ ಕೈ ಎಲ್ಲಿದೆ ಎಂದ. ಸತ್ಯ ಅದು. ಬೀಗ ಹಾಕಿದವನು ಭಗವಂತ ಕೀ ಕೊಡ್ದಿರ ಬಿಡ್ತಾನ. ಬೀಗ ತಯಾರಾಗಬೇಕಾದ್ರೆ ಕೀ ತಯಾರಾಗಿ ಬಂದಿರುತ್ತೆ ಅಲ್ವಾ? ಕಷ್ಟ ಇದ್ದಾಗ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ಎಂಬತಕ್ಕಂಥ ಕೀನ ಹುಡುಕೊಂಡು ನಾವು ಬಂದಿದ್ದೀವಿ. ಇಲ್ಲಿ ತಾಯಿ ಪ್ರತ್ಯಂಗಿರ ಶರಬೇಶ್ವರರ ಅನುಗ್ರಹ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಕಾಟೇರಮ್ಮನ ಅನುಗ್ರಹ, ಅದು ಬೀಗದ ಕೈಯಾಗಿ ನಮ್ಮ ಕೈ ಸಿಕ್ಕಿ ನಮ್ಮ ಕಷ್ಟದ ಬೀಗ ಓಪನ್ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಹಾಪ್ರತ್ಯಂಗಿರಾ ದೇವಿ ಹೋಮ ಕಾರ್ಯವನ್ನ ಹೇಗೆ ಕಂಬಳಿಪುರ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಲಾಯಿತು ಅಂತ ನೋಡಿದ್ವಿ. ಅಮ್ಮನವರ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಆಶಿಸ್ತೇವೆ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ವಿಶೇಷವಾದಂತಹ ತಂತ್ರಸಾರವನ್ನ ಅನುಷ್ಠಾನವನ್ನ ಶ್ರೀ ಶನೈಶ್ಚರ ಸ್ವಾಮಿಯ ಅನುಗ್ರಹಕ್ಕಾಗಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರದ ಮಹರ್ಷಿವಾಣಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.